ಹಾಯ್ ವಿಯಾನ್, ಹಾಯ್, ಹೇಗಿದೆಯಾ? ಚೆನ್ನಾಗಿದ್ದೀನಿ. ವಿಯಾನ್ ಆ್ಯಕ್ಚುಲಿ ಅಲ್ಲಿ ಪೂಲೆಲ್ಲ ಕ್ಲೀನ್ ಮಾಡ್ತಾ ಇದ್ದ. ಈಗ ನಾವು ಹೊಸ ನೀರನ್ನ ತುಂಬಿಸ್ತಾ ಇದ್ದೀನಿ ಅಲ್ವಾ? ಸೊ ನಿಮ್ಗೆ ಹೆಲ್ಪ್ ಮಾಡ್ತಾ ಇದೀವಿ ಅವರಿಗೆ. ಈಗ ನಾನು ಹೋಗ್ಬೇಕು. ಹೋಗ್ಬೇಕಾ? ಹೋಗೋದಕ್ಕಿಂತ ಮುಂಚೆ ಒಂದು ಸೀರಿಯಸ್ ಡಿಸ್ಕಷನ್ ಇದೆ ಅಲ್ವಾ ಕೋ? ಎಸ್. ಅದೇನು ಅಂತ ಹೇಳಿದ್ರೆ ಬಾಯ್ಲಿ, ಈಗ ನಾನು ನನ್ನ ಲೈಫಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಇರೋದು ಈ ಮಂಗನಿಂದ. ಸಾರಿ, ಮಂಗ ಅಲ್ಲ, ಮಗನಿಂದ. ಆಯಿತಾ? ಓಕೆ, ಈಗ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಕೋಕ್, ಈಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಂತ ಹೇಳೋದಕ್ಕಿಂತ ಇಷ್ಟಪಟ್ಟು ಒಂದು ರಿಸ್ಕ್ ಅಂತ ತಗೊಂಡು ನಮ್ಮ ಒಂದು ರೆಸಾರ್ಟ್ನ ರಿಟ್ರೀಟ್ ಅಂತ ಮಾಡಿದ್ವಿ. ಇರೋ ಜಂಕ್ಗಳನ್ನೆಲ್ಲ ಬಿಸಾಕಿದ್ವಿ. ವಾಟರ್ ಬಾಟ್ಲು, ಬ್ರೆಡ್ಡು, ಬಟರು, ಜಾಮ್, ಅದೇ ಲೈಕ್ ಪ್ರೋಸೆಸ್ಡು ಮಫಿನ್ಸು ಮತ್ತು ಡೋನಟ್ ಅಲ್ಲ ಅಂಥದ್ದೆಲ್ಲ ಬೇಡ ಅಂತೆಲ್ಲ ಎಲ್ಲ ಬಿಸಾಕಿದ್ದೀವಿ. ಈಗ ಯಾರಾದರೂ ಬಂದ್ಬಿಟ್ಟು ನಮಗೆ ಅದ್ರ ಬಗ್ಗೆ ನಮಗೊಂದು ಎಡ್ಯುಕೇಟ್ ಮಾಡಬೇಕಾದ್ರೆ ನಮ್ಗೆ ಹೇಗೆ ಅನಿಸುತ್ತೆ, ಯು ಹ್ಯಾವ್ ಟು ಹ್ಯಾಡ್ ಸಮ್ ಮಫಿನ್ಸು, ಆಮೇಲೆ ಯು ಹ್ಯಾವ್ ಟು ಹ್ಯಾವ್ ಸಮ್ ನೂಡಲ್ಸು ಬಿಕಾಸ್ ಕಿಡ್ಸ್ ಲೈಕ್ಸ್ ಇಟ್ಟು, ಆಮೇಲೆ ಯು ಶುಡ್ ಹ್ಯಾವ್ ಸಮ್ ಟೆಟ್ರಾ ಪ್ಯಾಕ್ಸ್ ಅಂತೆಲ್ಲ ಹೇಳ್ಬೇಕಾದ್ರೆ ನಿನಗೆ ಹೇಗೆ ಅನಿಸುತ್ತೆ ಕೋಕ್? ಆ್ಯಕ್ಚುಲಿ ಬೇಜಾರಾಗುತ್ತೆ, ಯಾಕಂದರೆ ದೇ ನೋ ವಾಟ್ ದೇ ಆರ್ ಫೀಡಿಂಗ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವನ್ ಎಲ್ಲೂ ಹೋದ್ರೂ ಹೊರಗಡೆ ದೇ ಆರ್ ಈಟಿಂಗ್ ಓನ್ಲಿ ದ ಸೇಮ್ ಜಂಕ್. ನಾವು ಆಲ್ಮೋಸ್ಟ್ ಕಟ್ ಮಾಡಿಬಿಟ್ಟು ಹೆಲ್ದಿ ಸ್ಪ್ರೌಟ್ಸು ಮುಂಚೆ ಇತ್ತು. ವಿ ಹ್ಯಾಡ್ ಆಲ್ ದ ಚೊಕೋಸ್. ನೋಡಿ ಅಲ್ಲಿ ಸ್ಕೈ ಸೈಕ್ಲಿಂಗ್ ಆಗ್ತಾ ಇದೆ ಮೇಲೆ. ಚೋಕೋಸ್ ಅಥವಾ ಆಗಲಿ, ಮಫಿನ್ ಆಗಲಿ, ಬ್ರೆಡ್ ಆಗಲಿ, ಎವ್ರಿಥಿಂಗ್ ವಿ ಹ್ಯಾಡ್. ಎಲ್ಲನ ಬೇಡ, ವಿ ಡಿಡ್ ರಿಸರ್ಚ್. ಯಾಕಂದರೆ ಸುಮ್ಮನೆ ಏನೂ ಮಾಡಿಲ್ಲ, ಸುಮಾರು ಕಡೆ ಟ್ರಾವೆಲ್ ಮಾಡಿ ಏನು ಇಂಪಾರ್ಟೆಂಟ್ ನಮ್ಮ ಹೆಲ್ತ್ಗೆ. ಆ್ಯಂಡ್ ವೆನ್ ವಿಯಾನ್ಗೆ ಏನು ಕೊಡ್ತೀವಿ ಅದನ್ನ ಎಲ್ಲರೂ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್. ಐ ರಿಯಲಿ ಫೀಲ್ ಇಂಟೆನ್ಷನ್ ಮ್ಯಾಟರ್ಸ್. ಬಟ್ ಡಿಡ್ ವಿ ಲೂಸ್ ಮನಿ ಬಿಕಾಸ್ ಆಫ್ ದಿಸ್ ಡಿಸಿಷನ್? ವಿ ಡಿಡ್, ಬಟ್ ವಿ ನೋ ಫುಲ್ಫಿಲ್ಮೆಂಟ್ ಇದೆ. ಹೌದು, ಫುಲ್ಫಿಲ್ಮೆಂಟ್ ಇದೆ. ಆ್ಯಂಡ್ ವೆನ್ ಪರ್ಪಸ್ ಇಸ್ ಗುಡ್, ಮನಿ ವಿಲ್ ಫ್ಲೋ ಬ್ಯಾಕ್. ಅಲ್ಲ, ಈಗ ಕೆಲವರು ಹೇಳ್ತಾರಲ್ಲ ಸ್ವಲ್ಪ ಚೀಪಾಗಿ ಇದ್ರೂ ಪರವಾಗಿಲ್ಲ, ನಮಗೆ ಕಡಿಮೆಯಲ್ಲಿ ಕೊಡಿ ಅಂತ. ಸೊ ಡು ಯು ಥಿಂಕ್ ವಿ ಕಾಂಟ್ ಫೀಡ್ ಪಾಯ್ಸನ್ ಎಟ್ ಅ ವೆರಿ ಲೋ ಪ್ರೈಸ್? ವೆರಿ ಲೋ ಪ್ರೈಸ್. ಮಫಿನ್ಸ್ ಎಲ್ಲ ಏನೆಲ್ಲ ರೆಡಿಮೇಡ್ ಸಿಗುತ್ತೆ, ತಂದಿಡ್ಲಿಕ್ಕೂ ಏನೋ ನಮಗೂ ಎಕ್ಸ್ಪೈರಿ ಡೇಟ್ ಅಪ್ ಟು 30 days ಇರುತ್ತೆ. ಸೊ ಇಟ್ಸ್ ಈಸಿ ಆ್ಯಕ್ಚುಲಿ ಫಾರ್ ಅಸ್ ಟು ಗೆಟ್ ದ ಥಿಂಗ್ಸ್ ಫಾರ್ ಚೀಪ್. ಫ್ರೆಶ್ ಆಗಿ ಮಾಡ್ಕೊಡೋದು ಬೇಗ ಹಾಳಾಗುತ್ತೆ ಅಂತಂದರೆ ವಿ ಕೀಪ್ ಇಟ್ ಫ್ರೆಶ್. ಆ್ಯಂಡ್ ನಂದು ಇನ್ನೊಂದು ಕ್ವಶನು, ಈಗ 99% ಜನರು ಬಂದುಬಿಟ್ಟು ದೇ ಅಪ್ರಿಷಿಯೇಟೆಡ್ ಅವರ್ ಕಾನ್ಸೆಪ್ಟು. 99% ಪೀಪಲ್ ಆರ್ ಅಪ್ರಿಷಿಯೇಟಿಂಗ್ ಅಲ್ಲ. ಈಗ ಒಬ್ಬ ಬಂದುಬಿಟ್ಟು ಮೈಟ್ ಬಿ ಅ ಡಾಕ್ಟರ್ ಅಂತ ಹೇಳೋದು. ಸೊ ಐ ಡೋಂಟ್ ನೋ, ಡಾಕ್ಟರ್ ಅಂತ ಹೇಳೋದು ಅವ್ರಿಗೂ ಒಂದು ಫುಡ್ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳೋದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಸೊ ಈಗ ಅವರು ಯಾರೋ ಒಂದು ಹೇಳಿದ್ರು ಆ ಥರ ಆ್ಯಡ್ ಮಾಡಿ, ನೂಡಲ್ಸ್ ಆ್ಯಡ್ ಮಾಡಿ, ಹಾಗೆ ಹೀಗೆ ಅಂತ. ಸೊ ಡೂ ಯು ಥಿಂಕ್ ವಿ ಹ್ಯಾವ್ ಟು ವರ್ಕ್ ಆನ್ ದಿಸ್ ಫೀಡ್ಬ್ಯಾಕ್? ನೋ, ಡೆಫಿನೆಟ್ಲಿ ನಾಟ್. ಯಾಕಂದರೆ ನಾನು ಈವನ್ ರೀಸೆಂಟಾಗಿ ಒಂದು ಫ್ಯಾಮಿಲಿನ ಹೋಸ್ಟ್ ಮಾಡಿದ್ವಿ. ಅವ್ರಿಗೆ ನಾವು ಮ್ಯಾಗಿ ಎಲ್ಲ ಕೊಡೋದಿಲ್ಲ ಇದೆಲ್ಲ ಅಂದಾಗ ಅವರು ಅವ್ರ ಮಕ್ಕಳಿಗೆ ತಿಳಿಸಿ ಹೇಳ್ತಾ ಇದ್ರು, ನೋಡಿ ಅವರು ಒಂದು ಪ್ರಾಪರ್ಟಿ ರೆಸಾರ್ಟ್ ಪರ್ಪಸಿಂದ ಯಾವ ಥರ ಫುಡ್ ಕೊಡಬೇಕು ಬೇಡ ಅಂತ ಹೇಳಿ ಅಟ್ಲೀಸ್ಟ್ ನಾವು ಅದನ್ನ ಯೋಚನೆ ಮಾಡಬೇಕಲ್ಲ ಅಂತ ವ್ಯವಸ್ಥೆ. ಇಟ್ ವಾಸ್ ಸೋ ಗುಡ್. ಅವರು ಪರ್ಪಸ್ನ ಅರ್ಥ ಮಾಡ್ಕೊಳ್ತಿದ್ದಾರೆ. ಇಟ್ಸ್ ನಾಟ್ ಅಬೌಟ್ ಏನು ಜಂಕ್ ತಿಂತಾ ಇದ್ದೀವಿ ಅದನ್ನೇ ತಿನ್ನು ಅಂತ ಅಲ್ಲ. ಅಟ್ಲೀಸ್ಟ್ ಮಕ್ಕಳಾಗ ಅರ್ಥ ಮಾಡ್ಕೊಂಡ್ರು, ಓಕೆ ಇಲ್ಲಿ ನಾವು ಬಂದಿವಿ. ಆ್ಯಂಡ್ ಅವ್ರ ಮಕ್ಕಳು ಸೈಟ್ಸಿಂಗ್ ಹೋದಾಗ ಮತ್ತೆ ಹೇಳಿದಂತೆ ನಾವು ಲೆಟ್ಸ್ ಕಮ್ ಗೋ ಟು ಪ್ರಾಪರ್ಟಿ ಆ್ಯಂಡ್ ಎಂಜಾಯ್ ದೇರ್ ಅಂತ. ದಟ್ಸ್ ವೆರಿ ಓಕೆ. ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದ್ರೆ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಎವರ್ಗ್ರೀನ್ ಕೌಂಟಿನ ಹೀಗೆ ನಡೆಸೋದು ಅಂತ. ಯಾರು ಬರಲಿ ಯಾರು ಬಿಡಲಿ, ಐ ಡೋಂಟ್ ಕೇರ್, ಬಿಕಾಸ್ ಐ ಕೇರ್ ಫಾರ್ ಯುವರ್ ಫ್ಯಾಮಿಲಿ, ಐ ಕೇರ್ ಫಾರ್ ಯುವರ್ ಕಿಡ್ಸ್, ಐ ಕೇರ್ ಫಾರ್ ಅವರ್ ಫ್ಯೂಚರ್ ಜನ್ರೇಷನು. ಇದು ನನ್ನ ಥಾಟ್ ಪ್ರೊಸೆಸ್ಸು. ಆ್ಯಂಡ್ ಈವನ್ ನಮ್ಮ ಪ್ರಧಾನಿಗಳೇ ಬಂದುಬಿಟ್ಟು ಹೇಳಿದ್ದಾರೆ, ಒಬಿಸಿಟಿಯಲ್ಲಿ ನಮ್ಮದು ಇಂಡಿಯಾ ಟಾಪಲ್ಲಿದೆ, ಕಾಯಿಲೆಗಳಲ್ಲಿ ಟಾಪಲ್ಲಿದೆ, ಮಿಲೆಟ್ಸ್ ಆ್ಯಡ್ ಮಾಡಿ ಫುಡ್ಡಿಗೆ, ಜಂಕ್ ಬಿಡಿ ಅಂತೆಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಆದರೂ ನಾವು ನಮ್ಮ ಮಕ್ಕಳಿಗೆ ಕೈಯಾರೆ ಪಾಯ್ಸನ್ ಫೀಡ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಬೇರೆ ಏನಿಲ್ಲ. ಬಟ್ ಒಂದು ರಿಕ್ವೆಸ್ಟು, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನನಗೆ ಗೊತ್ತು ತುಂಬ ಜನರಿಗೆ ಒಂದು ಆಸೆ ಇದೆ ಎವರ್ಗ್ರೀನ್ ಕೌಂಟಿಗೆ ಬರಬೇಕು, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಒಂದು ರಿಕ್ವೆಸ್ಟು, ನೀವು ನಮ್ಮ ವೀಡಿಯೋನ ಶೇರ್ ಮಾಡುವಾಗಲೂ, ನಮ್ಮ ಯಾರಿಗಾದ್ರೂ ರೆಕಮೆಂಡ್ ಮಾಡಬೇಕಾದ್ರೂ, ನಮ್ಮ ಇಂಟೆನ್ಷನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡೋದಾದ್ರೂ ಪರವಾಗಿಲ್ಲ, ನ್ಯೂಟ್ರಲಾಗಿ ಬಂದು ಹೋದ್ರು ವಿ ಆರ್ ಹ್ಯಾಪಿ, ಬಿಕಾಸ್ ವಿ ವಿಲ್ ಶೋ ವಾಟ್ ಈಸ್ ದ ಫುಡ್ ಆಲ್ ಅಬೌಟು, ಯಾವ ಥರ ನೇಚರ್ ಒಟ್ಟಿಗೆ ಇರಬೇಕು ಅಂತ ಹೇಳ್ಬಿಟ್ಟು. ದಯವಿಟ್ಟು ನಮ್ಮನ್ನ ಚೇಂಜ್ ಮಾಡೋಕ್ಕೆ ಯಾರನ್ನ ಕಳಿಸೋದು ಬೇಡಿ, ನಮ್ಮನ್ನ ಚೇಂಜ್ ಮಾಡೋಕ್ಕೆ ಯಾರು ಬರೋದು ಬೇಡಿ. ಐ ಆಮ್ ಟೆಲ್ಲಿಂಗ್ ಅಪ್ ಫ್ರಂಟು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಇಂಟೆನ್ಷನ್. ಒಂದು ಮಗನ ಮಾತನ್ನ ಕೇಳಿಕೊಂಡು ಅವನಿಗೆ ಸಪೋರ್ಟಾಗಿ ಫೇವರೇಬಲ್ ಆಗಿ ನಾನು ಈ ಒಂದು ಡಿಸಿಷನ್ ತಗೊಳ್ಳುವಾಗ, ನನ್ನ ಟೀಮ್ ನನಗೆ ಸಪೋರ್ಟ್ ಮಾಡಿದಾಗ, ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದಾಗ ಬಂದುಬಿಟ್ಟು ಸುಮ್ಮನೆ ಒಂದು ದಿನದಲ್ಲಿ ಮೋಟಿವೇಶನ್ ಮಾಡಿಬಿಟ್ಟು, ಏನ್ರಿ ಬೇರೆ ಕಡೆಯಲ್ಲೆಲ್ಲ ರೆಸಾರ್ಟ್ಸಲ್ಲಿ ಹಿಂಗೆ ಕೊಡ್ತಾರೆ, ಬೇರೆ ಪ್ರಾಪರ್ಟೀಸಲ್ಲಿ ಹಂಗೆ ಕೊಡ್ತಾರೆ, ನಾವು ಹೆಂಗೆ ಕೊಟ್ಟರು ನಾವು ಹಂಗೆ ಕೊಡೋಲ್ಲ. ನಮ್ಮದು ಇಂಟೆನ್ಷನ್ ಏನಂದರೆ ಚಟ್ನಿ ಇಲ್ಲ. ಇನ್ನೂ ನನಗೆ ಗಿಲ್ಟ್ ಇದೆ ಕೋಕ್,
ಪೂರಿ ಕೊಡ್ತಾ ಇದ್ದೀವಿ. ಐ ಥಿಂಕ್ ಐ ಹ್ಯಾವ್ ಟು ಕಟ್ ಇಟ್ ಅಂತ ಅನಿಸ್ತಾ ಇದೆ. ಆಯಿಲ್ ಫ್ರೈನ ಕಂಪ್ಲೀಟ್, ಯಾಕಂದರೆ ಇತ್ತೀಚೆಗೆ ರಿಸರ್ಚಲ್ಲಿ ಗೊತ್ತಾಯಿತು ದ ಫ್ಯಾಟಿ ಲಿವರ್ ಇಸ್ ಇನ್ಕ್ರೀಸಿಂಗ್ ಅ ಲಾಟ್. ಇಂಡಿಯಾದಲ್ಲಿ ತುಂಬ ಆಲ್ರೆಡಿ 40% ಇನ್ಕ್ರೀಸ್ ಆಗಿದೆ. ಫಾರ್ ದಟ್ ಈಗ ಅದೇ ವಿಲ್ ಬಿ ಡೂಯಿಂಗ್ ಅ ವೆರಿ ಕ್ಲೋಸ್ ಡಿಸ್ಕಷನ್ ವಿತ್ ಅವರ್ ಶೆಫ್ ಮತ್ತು ಈಗ ನಮ್ಮ ಟೀಮ್ ಜೊತೆ, ಬಿಕಾಸ್ ಆರ್ ಮೇನ್ ಮೋಟಿವ್ ಇಸ್ ಹೆಲ್ತ್ ಅಂತ ಹೇಳಿದಾಗ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಹೆಲ್ತ್ ಅಷ್ಟೇ. ಸೊ ಡೀಪ್ ಆಯಿಲ್ ಅಂದರೆ ಆಯಿಲ್ ಇಲ್ಲದೆ ಏನಿರೋದಿಲ್ಲ, ಡೀಪ್ ಆಯಿಲ್ ಫ್ರೈಸ್ ಇದೆ ದಟ್ ವಿ ಆರ್ ವರ್ಕಿಂಗ್ ಆನ್ ಟು ರಿಡ್ಯೂಸ್. ಹೌದು. ಈಗ ನೀನು ಹೇಳು, ನನಗೆ ರೀಫೈಂಡ್ ಆಯಿಲು ಈಸ್ ಬ್ಯಾಡ್ ಅಂತ ಗೊತ್ತು. ಬೇರೆ ಮಕ್ಕಳಿಗೆ ನಾನು ತಿನ್ಸ್ಬೇಕಾ? ಬ್ಯಾಡ್ ಅಂದ್ರೆ ಹೆಲ್ದಿ ಇರಲ್ಲ. ಆಗ ನಾನು ಅದನ್ನು ತಿನ್ಸ್ಬೇಕಾ ಬೇರೆ ಮಕ್ಕಳಿಗೆ? ಬೇಡಲ್ಲ. ಆದರೆ ನಮಗೆ ದುಡ್ಡು ಆಗ್ತಾ ಇಲ್ಲಲ್ಲ, ಕಡಿಮೆ ಆಗುತ್ತಲ್ಲ. ನಮ್ಮದು ರೆಸಾರ್ಟ್ ಥರ ದುಡ್ಡು ಆಗಲ್ಲಲ್ಲ ರಿಟ್ರೀಟಲ್ಲಿ. ಪರವಾಗಿಲ್ಲ ಅಲ್ಲ, ದಟ್ಸ್ ಓಕೆ. ಬಟ್ ಮಕ್ಕಳು ಆರೋಗ್ಯವಾಗಿರ್ಬೇಕಲ್ಲ. ನಾಲಿಗೆ ಹೋಗಲ್ಲ ಏನು. ಹೌದು, ಹೋಗ್ಬೋದಾ? ನೀವು ಹೋಗ್ಬಹುದು. ಥ್ಯಾಂಕ್ ಯು. ಬಾಯ್ 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 ಬಾಯ್. ಟಾಪಿಕ್ಗೆ ಚೇಂಜ್ ಮಾಡಿಬಿಟ್ಟು ನೋಡಿ, ಟಾಪಿಕ್ಗೆ ಚೇಂಜ್ ಮಾಡಿಬಿಟ್ಟು ಹೋದ. ಸೊ ನೀವು ಕೂಡ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ವಿಲ್ ಲುಕ್ ಎಟ್ ಅ ಹೆಲ್ದಿ ಜನ್ರೇಷನು. ನಮ್ಮದೆಲ್ಲ ಫೌಂಡೇಶನ್ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಇಫ್ ದೇ ಆ್ಯಂಡ್ ಮೆನುವಲ್ಲಿ ದೇ ಡೋಂಟ್ ಇವನ್ ಟಚ್ ಎನಿ ಅದರ್ ಐಟಮ್ಸು ಅಲ್ವಾ? ಜಸ್ಟು ಮಫಿನ್ಸು, ಬ್ರೆಡ್ಡು, ಜಾಮು ಆ್ಯಂಡ್ ಅಲ್ಲಿಂದ ದೇ ಕಾಲ್ ಇಟ್ ಆಸ್ ಅ ಬ್ರೇಕ್ಫಾಸ್ಟು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಲ್ಲ ಅವರಿಗೆಲ್ಲ ಥ್ಯಾಂಕ್ ಯು. ಯಾರು ನಮಗೆ ಇವರಿಗೆ ಹುಚ್ಚಿಡ್ದಿದೆ ಅಂತ ಹೇಳೋರಿಗೂ ಥ್ಯಾಂಕ್ ಯು. ಬಿಕಾಸ್ ಎಸ್, ಮ್ಯಾಡ್ನೆಸ್ ಇಟ್ ಸ್ಟಾರ್ಟ್ಸ್ ವಿತ್ ಲೈಕ್ ದಿಸ್. ಮೋರ್ ದೆನ್ ಮ್ಯಾಡ್ನೆಸ್. ನನಗೂ ಆ್ಯಕ್ಚುಲಿ ಯಾರೋ ಒಬ್ರು ಗೆಸ್ಟ್ ಇದೇ ಥರ ಕೇಳಿದ್ರು, ನೀವೇನು ಇಷ್ಟು ಡಯೆಟ್ ಮಾಡ್ತೀರಾ, ಅಷ್ಟು 100 ವರ್ಷ ಬದುಕಿ ಏನು ಮಾಡಬೇಕು ಅಂತ. ಐ ಫೆಲ್ಟ್ ಸೋ ಫನಿ. ನಾನು 100 ವರ್ಷ ಬದುಕಲಿಕ್ಕೋಸ್ಕರ ಡಯೆಟ್ ಮಾಡ್ತಾ ಇಲ್ಲ. ಟಿಲ್ ಐಮ್ ಅಲೈವ್ ಐ ಮೈಟ್, ಅವ್ರಿಗೆ ಹಾಗೆ ಹೇಳಿದೆ ಇನ್ ನೈಸ್ ವೇ, I might die today, tomorrow or day after, but I'm eating healthy in a right way to have my body. ಯಾಕಂದರೆ ಫ್ರೀಯಾಗಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಅದು ವೆನ್ ವಿ ಡೋಂಟ್ ಯೂಸ್ ಪ್ರಾಪರ್ಲಿ ಅಲ್ಲ, ಅದಾದಮೇಲೆ ವಿಲ್ ಎಂಡ್ ಅಪ್ ಪೇಯಿಂಗ್ ಅ ಲಾಟ್. ನಾಟ್ ಟು ಲೀವ್ 100-120 ಇಯರ್ಸ್ ಅಲ್ಲ. ದಟ್ ಈಸ್ ಡಿಸೈಡೆಡ್ ನಾವು ಯಾವಾಗ ಸಾಯಬೇಕು ಹೇಗೆ ಅಂದ್ಬಿಟ್ಟು. ಬಟ್ ಇಟ್ ಈಸ್ ದೇರ್, ನಮ್ಮ ಕೈಲಿರೋದು ಹೌ ಹೆಲ್ದಿ ವಿ ಕ್ಯಾನ್ ಲೀವ್ ಅಂತ. ದಟ್ ಈಸ್ ಆರ್ ಚಾಯ್ಸ್ ಅಷ್ಟೇ. ಕೋಕ್, ಅವರಿಗೆ ನಂದೊಂದು ಕ್ವಶನ್ ಆಯಿತಾ. ನಾವೇನು 100 ವರ್ಷ ಬದುಕಬೇಕಂತ ಹೇಳೋರಿಗೆ ನನ್ನ ಕ್ವಶನ್ನು, 100 ವರ್ಷ ಬದುಕೋದು ಬೇಡ, ಒಂದಿನ ಹೆಲ್ತಿಯಾಗಿ ಬದುಕಿ ತೋರಿಸ್ಲಿ. ಒಂದೇ ಒಂದಿನ ಕೆಮಿಕಲ್ ಫ್ರೀ, ನೋ ಜಂಕ್, ಯಾವುದೇ ಥರದಲ್ಲೂ ಹೆಲ್ತಿಗೆ ಒಂದು ಒಳ್ಳೆ ಫುಡ್ಡು, ಲೈವ್ಲಿನೆಸ್ಸು ಬರೋ ಥರ ಫುಡ್ ತಿಂದ್ಕೊಂಡು ಒಂದು ದಿನ ಬದುಕಲಿ. ದಟ್ ಈಸ್ ಅ ಚಾಲೆಂಜ್. ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ? ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಇಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್ ಅಲ್ಲ, ಇಟ್ ಈಸ್ ಪಾಸಿಬಲ್, ಬಟ್ ಇಟ್ಸ್ ನಾಟ್ ಈಸಿ. ನೋಡಿ ಇಲ್ಲಿ ಹುಳ ರೆಸ್ಕ್ಯೂ ಮಾಡಿದ್ದಾನೆ, ಅದನ್ನ ಬಿಟ್ಬಿಡು ವಿಯಾನ್. ಓಕೆ, ಬಟ್ ಇನ್ನೊಂದು, ಯಾರು ಏನೇ ಹೇಳಿದ್ರು, ಆರ್ ಮೋಟಿವ್, ಆರ್ ಇಂಟೆನ್ಷನ್ ಈಸ್ ಫಾರ್ ದ ಹೆಲ್ದಿ ಇಂಡಿಯಾ ಆ್ಯಂಡ್ ವಿ ವಿಲ್ ವರ್ಕ್ ಟುವರ್ಡ್ಸ್ ಇಟ್ ನೋ ಮ್ಯಾಟರ್ ವಾಟ್. ಸಪೋರ್ಟ್ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಕೋಕ್. ವಿ ಹ್ಯಾವ್ ಸಪೋರ್ಟರ್ಸ್ ಆಲ್ಸೋ, ಬಟ್ ವಿ ಆರ್ ಎಜುಕೇಟಿಂಗ್ ಪೀಪಲ್ ಹೂ ಆರ್ ನಾಟ್ ಅವೇರ್ ಆಫ್ ಇಟ್. ಫೈನಲ್ ಆಗಿ ಎಲ್ರಿಗೂ ಹೆಲ್ತ್ ಈಸ್ ದ ಅಲ್ಟಿಮೇಟ್ ಲಕ್ಸುರಿ, ಅದನ್ನು ನಾವು ಪ್ರೂವ್ ಮಾಡ್ತೀವಿ. ಆ್ಯಂಡ್ ವಿತ್ ಆಲ್ ದ ಸಪೋರ್ಟ್, ಯಾಕಂದರೆ ಎಷ್ಟು ಸಪೋರ್ಟ್ಸ್ ಬರ್ತಾ ಇದೆ, ದ ಪೀಪಲ್ ಆರ್ ಅಪ್ರಿಷಿಯೇಟಿಂಗ್ ಅವರ್ ಇಂಟೆನ್ಷನ್ ಅಂತಂದರೆ ಡೆಫಿನೆಟ್ಲಿ ವಿ ವಿಲ್ ಬಿ ಸಕ್ಸೀಡೆಡ್. ಆ್ಯಂಡ್ ವಾಟ್ ಎವರ್ ದುಡ್ಡು ಹೋಗಿದೆ ಅಂತ ಅನ್ನಿಸ್ತಾ ಇದೆ, ಅದು ಮಲ್ಟಿಕ್ಸಿಂದ ವಾಪಸ್ ಬಂದೇ ಬರುತ್ತೆ. ಯಾ, ಥ್ಯಾಂಕ್ ಯು ಸೋ ಮಚ್ ಕೋಕ್. ಟೇಕ್ ಕೇರ್, ಲವ್ ಯು ಆಲ್. ಒಂದು ಫ್ಯಾಮಿಲಿ ಒಟ್ಟಿಗೆ ನಿಂತಿದೆ ಅಂತ ಹೇಳಿದ್ರೆ, ಮಗ ಒಟ್ಟಿಗೆ ನಿಂತಿದ್ದಾನೆ ಅಂತ ಹೇಳಿದ್ರೆ, ಒಂದು ಟೀಮ್ ಒಟ್ಟಿಗೆ ನಿಂತಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ವೆಲ್ ವಿಷರ್ಸು, ನಮ್ಮ ಗೆಸ್ಟ್ಸು ಒಟ್ಟಿಗೆ ನಿಂತಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಬೇರೆ ಯಾವುದೂ ಇಲ್ಲ. ಯೂನಿವರ್ಸ್ ಕೂಡ ನಿಲ್ಲುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.